ರಾಮರು ಅಹಲ್ಯೆಯನ್ನು ಶಪಿಸಿ ಕಲ್ಲಿನ ರೂಪದಲ್ಲಿ ವಾಸ ಮಾಡುತ್ತಾ ಎಷ್ಟೋ ವರ್ಷದಿಂದ ರಾಮನನ್ನು ನೆನೀತಾ ಕಾಲ ಕಳೀತಾ ಇದ್ದಾಳೆ. ಅವರು ಯಾಕೆ ಶಾಪ ಕೊಟ್ಟರು ಅಂದರೆ ಇಂದ್ರನ ಜೊತೆಗಿನ ಒಡನಾಟವನ್ನು ಅವರು ಗಮನಿಸಿದ್ರು. ಇಂದ್ರನು ಬೇಕು ಅಂತ ಅವರು ಬರುವ ತನಕ ಬೇಕು ಅಂತ ಕಾಣುವ ಹಾಗೇ ಅವರ ಮುಂದೆನೇ ಗೌತಮರ ವೇಷ ಹಾಕ್ಕೊಂಡು ಹೊರಟೋದ. ಇಂದ್ರನಿಗೆ ಕಾಣದಂತೆ ಮಾಡಬೇಕು ಅಂತಿದ್ರೆ ಗೌತಮರಿಗೆ ಎಂದೂ ಗೊತ್ತಾಗದಂತೆ ಓಡಾಡ್ಬೋದಿತ್ತು. ಕಾಣುವ ಉದ್ದೇಶ ಇದ್ದದ್ದು ಕೂಡ ಗೌತಮರಿಗೆ ಕಾಣುವಂಥ ಉದ್ದೇಶ ಇದ್ದದ್ದೇ ಇಂದ್ರನಿಗೆ ದೇವತಾ ಕಾರ್ಯದ ದೃಷ್ಟಿಯಿಂದ. ಗೌತಮರು ವಸಿಷ್ಠರಿಗೆ ಸಮಾನನಾಗುವಂತಹ ರೀತಿಯ ತಪಸ್ಸು ಮಾಡಬೇಕು ಅಂತ ಹಠಕ್ಕೆ ಬಿದ್ದು ತಪಸ್ಸು ಓವರ್ಫ್ಲೋ ಆಗಿತ್ತು. ಅದು ಅವರ ಓವರ್ಫ್ಲೋ ಆದರೂ ಅತಿ ಸರ್ವತ್ರ ವರ್ಜೇತ್. ಹಾಲು A2 ಆದರೂ ಸರಿ, A1 ಆದರೂ ಸರಿ, ಹೆಚ್ಚಾದರೆ ವಿಷವೇ. ಆದ್ದರಿಂದಾಗಿ ಅದನ್ನು ಅತಿಯಾಗಿ ಬಳಸಿದ್ದರ ಪರಿಣಾಮ ನಮಗೆ ಹೇಗೆ ಆರೋಗ್ಯಕ್ಕೆ ಹಾನಿಕಾರಕವೋ, ತಪಸ್ಸು ಕೂಡ ನಮ್ಮ ಶಕ್ತಿ ಮೀರಿ ಆದಾಗ ಹುಚ್ಚಿಡಿಯುತ್ತೆ ಅಥವಾ ಮಾನಸಿಕವಾಗಿ ದೌರ್ಬಲ್ಯ ಬರುತ್ತೆ. ಇದರಿಂದ ಮುಂದೆ ಜ್ಞಾನದ ಸಾಧನೆ ನಿಂತು ಹೋಗುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಅವರ ತಪಸ್ಸಿನ ವೈಪರೀತ್ಯವನ್ನು ತಪ್ಪಿಸಲಿಕ್ಕೋಸ್ಕರ ಇಂದ್ರದೇವರ ಅವರ ಕೋಪಕ್ಕೆ ಗುರಿಯಾಗಿ ಅವನು ಶಾಪ ಕೊಟ್ಟರೆ, ನಾವು ಕೋಪ ಮಾಡಿಕೊಂಡ್ರೆ ನಮ್ಮ ತಪಸ್ಸು 90 ಭಾಗ ನಾಶ ಆಗುತ್ತೆ. ಅದರಿಂದಾಗಿ ನಮಗೆ ಸುಲಭದಲ್ಲಿ ಶಾಪನೇ ಕೊಡಬೇಕಾಗಿಲ್ಲ. ಕೋಪ ಮಾಡಿಕೊಂಡ್ರೂ ಕೂಡ ಬಹಳ ಬೇಗ ನಮ್ಮ ಶಕ್ತಿ ಹ್ರಾಸ ಆಗುತ್ತೆ ಅಂತ ಹೇಳುವಂಥದ್ದು. ಹಾಗಾಗಿ ಶಕ್ತಿ ಹ್ರಾಸಕ್ಕೆ ಕಾರಣವಾದಂತಹ ಕೋಪ ಮಾಡಿಕೊಂಡು ಯಾವಾಗ ಶಾಪ ಕೊಟ್ಟನೋ ಅವನ ತಪಸ್ಸು ಇಳಿದು ಹೋಯಿತು. ಇಬ್ಬರಿಗೂ ಶಾಪ ಕೊಟ್ಟದರ ಪರಿಣಾಮ ಅವಳಿಗೆ ಅದು ಅಷ್ಟೂ ಕಾಲ ರಾಮದೇವರ ಸ್ಮರಣೆಗೆ ಕಾರಣವಾಗುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿತ್ತು. ಈಗ ಅದು ಫಲಿಸುವ ಕಾಲ ಬಂದಿದೆ.